ಏಯ್, ಕಾರ್ನ ಟಚ್ ಮಾಡಬೇಡ ಅಂದೆ. ಅಲ್ಲ ವಿಜಯ್, ಕಾಲೇಜ್ಗೆ ನನ್ನ ಪಾಡಿಗೆ ನಾನು ಹೋಗ್ತೀನಿ. ನಾನು ನಿನ್ ಪಾಡಿಗೆ ನೀನ್ ಬಾ. ನಿತ್ಯ ನಿನ್ನ ಕಾಲೇಜ್ಗೆ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಹೋಗಂತ ಅಪ್ಪ ಏನ್ ಹೇಳಿಲ್ಲ. ನಿನ್ನೆ ಅಪ್ಪ ಹೇಳಿದ್ ಒಂದೇ ಒಂದ್ ಕಾರಣಕ್ಕೆ ನಿಂಗೆ ಇದ್ರಲ್ಲಿ ಕೂರೋ ಅವಕಾಶ ಸಿಕ್ತು. ಇವತ್ತು ಅಪ್ಪ ಏನು ಹೇಳಿಲ್ಲ. ಕರ್ಕೊಂಡ್ ಬಂದ್ ಹೇಳ್ಸ್ಬೇಕಾ? ಹಾ, ಅಪ್ಪನ್ ಕರ್ಕೊಂಬರಕ್ಕೆ ನಿನ್ ಪಾರ್ಟಿ ಆಫೀಸ್ ತನಕ ಹೋಗ್ಬೇಕು. ಅಪ್ಪ ಅರ್ಜೆಂಟ್ ಮೀಟಿಂಗ್ ಅಂತ ಆಗ್ಲೇ ಮನೆ ಬಿಟ್ಟಾಯ್ತು. ಗುರಾಯಿಸಿದ ಮಾತ್ರಕ್ಕೆ ನಿತ್ಯ ನಿನ್ನ ಕಾಲೇಜ್ ತನಕ ಕರ್ಕೊಂಡು ಹೋಗೋ ಕೆಲಸ ನನ್ನ ಕೈಯಾಗ ಮಾಡೋಕ್ಕಾಗಲ್ಲ. ಬಾಯ್, ಡೋರ್ ಹಾಕೋ. ಹಾಕೋ ಅಂದೆ. ನಾಯಿ ಬಾಲ ಯಾವತ್ತಿದ್ರು ಡೊಂಕೆ ಗೀತಾ. ಮುದ್ದು ಮರಿ, ನಿನ್ನ ಹೊರೋಕೆ ನಾನ್ ರೆಡಿ. ಹತ್ತು ಬಾ. ಶಾಶ್ವತ ಕಾರಲ್ಲ ಕಾಲು ಅನ್ನೋದು ನನಗೂ ಗೊತ್ತು, ನಿನಗೂ ಗೊತ್ತು. ಹೊರಡೋಣ, ಹತ್ತು. ಏನೇ ಆದ್ರೂ ಯಾವಾಗ್ಲೂ ನನ್ ಜೊತೆಗಿರೋದು ನೀನೇ ಮುದ್ದು ಮರಿ. ಎಂಥ ಚಾಲಾಕಿ ಹೆಣ್ಣು ತಂಗೆವ ಅವಳು. ನಿನ್ನ ಕೈಯಿಂದ ನನ್ನ ಕಪಾಳಕ್ಕೆ ಬಾರಿಸ್ಬಿಟ್ಲಲ್ಲ ತಂಗೆವ ಅವಳು. ಅಪ್ಪ, ಆದ್ರೂ ನೀನು ಬ್ಯಾಂಡ್ ಬಾರಿಸ್ದಂಗೆ ಬಾರಿಸ್ತ ತಂಗೆವ. ನೋಯ್ತಿದೆ. ಹೌದಾ ಅಣ್ಣ? ಛೇ, ಹೌದು, ಜೋರಾಗಿ ಹೊಡೆದ್ಬಿಟ್ಟೆ. ಸಾರಿ ಅಣ್ಣ. ಮುಚ್ಚುಬಾಯ್. ನನಗೆ ಬರ್ತಾ ಇರೋ ಕೋಪಕ್ಕೆ ಇಲ್ಲೇ ನಿನ್ನ ನೇಣು ಹಾಕ್ಬೇಕು ಅನ್ಸ್ತಾ ಇದೆ. ಅಲ್ಲ, ಅವಳ ಮೊಬೈಲ್ ಯಾವುದು ನಿನ್ನ ಮೊಬೈಲ್ ಯಾವುದು ಅಂತ ಗುರ್ತಿಡಿಯೋಷ್ಟು ಪರಿಜ್ಞಾನ ಇಲ್ವಾ ನಿನಗೆ? ಸೇಮ್ ಮಾಡೆಲ್ ಫೋನ್ಗಳಲ್ಲ ತಂಗೆವ, ಕತ್ಲಲ್ಲಿ ಅವಳದು ಅನ್ಕೊಂಡ್ಬಿಟ್ಟೆ. ಅದಕ್ಕೆ ಮತ್ತೆ ನಿನ್ನ ಕೆನ್ನೆಗೆ ಸರಿಯಾಗ್ಬಿಟ್ಟೆ. ಆದ್ರೆ ಚಾಲಾಕಿತನ ಮಾಡಿದ ಅವಳು ತಂಗೆವ. ನನ್ನ ಮೊಬೈಲ್ ಅವಳು ಕತ್ಕೊಂಡು ಹೋಗ್ತಾಳಂತ ನನ್ಗೇನ್ ಗೊತ್ತಿತ್ತು? ಬಾಯ್ ಮುಚ್ತೀಯಾ? ಮಾಡಿದ ಪ್ಲಾನ್ ಎಲ್ಲ ನೆಗೆದು ಬಿದ್ದು ಹೋಯ್ತು, ಅದು ನಿನ್ನಿಂದ. ಆಫ್ಟರ್ ಆಲ್ ಆ ಹೂ ಮಾರೋ ಹುಡುಗಿ ಕೈಲಿ ನಾನು ಉಗಿಸ್ಕೋಬೇಕಾಯ್ತು, ಅದು ನಿನ್ನಿಂದ. ಈಗ ಅವಳನ್ನ ಚಾಲಾಕಿ ಅಂತ ಹೊಗಳ್ತಾ ಇದೀಯಾ? ಸಾರಿ ತಂಗ್ಯವ, ಕತ್ತಲಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಆಗೋಯ್ತು. ಆ ಸಣ್ಣ ಮಿಸ್ಟೇಕಿಗೆ ನಾನು ತೆತ್ತ ಬೆಲೆ ದೊಡ್ಡದು. ಅವಳು ನನ್ನ ಮೊಬೈಲ್ ಕದಿಬಹುದನ್ನೋ ವಿಚಾರ ತಲೆಗೆ ಹೋಗ್ಲಿಲ್ಲ ನೋಡು ತಂಗ್ಯವ. ಆದ್ರೂ ಬುದ್ಧಿವಂತಳು ಅಂತ ನೀನಿದ್ದೆ, ನಿನಗೂ ಅದಕ್ಕಿಂತ ಮುಂಚೆ ಗೊತ್ತಾಗಿಲ್ಲ. ಮಾಡಿದ ಪ್ಲಾನ್ ಅಲ್ಲಿ ನಿನ್ನ ಇನ್ವಾಲ್ವ್ ಮಾಡಿದ್ನಲ್ಲ, ಅದು ನಾನು ಮಾಡಿದ್ದು ಮೊದಲನೇ ತಪ್ಪು. ಇನ್ನು ನಿನ್ನನ್ನು ನನ್ನ ಜೀವನದಲ್ಲಿ ನಂಬಿಕೊಂಡು ಯಾವ ಪ್ಲಾನು ಮಾಡೋದಿಲ್ಲ. ತಂಗ್ಯವ, ನನ್ನ ಮೇಲೆ ನಂಬಿಕೆ ಇಡು ತಂಗ್ಯವ. ಇದುವರೆಗೂ ನಾವು ಆ ಗೀತಾ ತುಂಬಾ ಒಳ್ಳೆಯವಳು ಅಂತ ಅನ್ಕೊಂಡು ಮೋಸ ಹೋದ್ವಿ. ಇಲ್ಲ, ತುಂಬಾ ಕೆಟ್ಟವಳು. ಕಳ್ಳಿ ಮಳ್ಳಿ ಸುಳ್ಳಿ ಊಸರವಳ್ಳಿ. ಅಣ್ಣ ಪ್ಲೀಸ್ ಸುಮ್ಮನೆ ಇದ್ಬಿಡು. ಅವಳು ಮುಂದೆ ನಾನ್ ಸೋತೋದೆ. ಅವಳು ನನ್ನ ಅಹಂಕಾರನ ಮೆಟ್ಟು ನಿಂತಿದ್ದಾಳೆ. ನನಗೆ ಗೆಲ್ಲೋ ದಾರಿ ಕಾಣಿಸ್ತಿಲ್ಲ. ಅದು ಕಾಣಿಸೋವರೆಗೂ ನೀನ್ ನನ್ನ ಕಣ್ಣಿಗೆ ಕಾಣಿಸ್ಕೋಬೇಡ. ದಯವಿಟ್ಟು ಹೋಗು. ಏನೇ ಬಲ್ಬಲ್, ಇನ್ನು ಇಲ್ಲೇ ಹೋಗ್ತಿದ್ಯಾ? ಮನೆ ಆಗ್ಲೇ ಬಿಟ್ಟೆ ತಾನೆ? ನಾನು ಮನೆಯಿಂದಾನೆ ಹೊರಟವನೆ. ನಮ್ಮ ಅಡ್ಡಕ್ಕೋಗಿ ಅಲ್ಲೊಂದು ಟೀ ಕುಡಿದು ದಮ್ ಹೊಡ್ದು
ಊರೆಲ್ಲ ಸುತ್ತಾಡ್ಕೊಂಡ್ ಬರ್ತಾ ಇದ್ದೀನಿ. ನೀನ್ ಮಾತ್ರ ಇಲ್ಲ ಲಟ್ಕ ಪಟ್ಕ ಅಂತ ತುಳ್ಕೊಂಡು ಜಟ್ಕ ಗಾಡಿಗಿಂತ ಸ್ಲೋ ಆಗಿ ಹೋಗ್ತಾ ಇದ್ಯಾ. ನಮ್ ಮನೆಗ್ ಬಂದು ಕಳ್ದಾರಿಲ್ ಸೇರ್ಕೊಂಡ ಸ್ಪೀಡು ಈಗೆಲ್ಗ ಹೋಯ್ತು? ಅರ್ಥ ಮಾಡ್ಕೋ, ಈ ಕಾರಿಗೆ ಆ ಸೈಕಲ್ ಯಾವತ್ತಿಗೂ ಸಮ ಆಗೋಕ್ ಸಾಧ್ಯ ಇಲ್ಲ. ಇದ್ರಲ್ಲಿ ಕೂತು ಆರಾಮಾಗಿ ಎಸಿ ಹಾಕೊಂಡು ಜಮ್ ಅಂತ ದಾರಿ ಕಳಿಬಹುದು, ದೇಹ ಕೂಲ್. ಆದ್ರೆ ಅದ್ರಲ್ಲಿ ಬೆವರು ಕಿತ್ಕೊಂಡ್ ಬರುತ್ತೆ, ಬಿಸಿ, ಒದ್ದಾಟ, ಸುಸ್ತು. ನನ್ ಪಕ್ಕದಲ್ಲಿದ್ರೆ ಅವೆಲ್ಲ ಆಗ್ಬೇಕು, ಆಗುತ್ತೆ. ಇಷ್ಟಕ್ಕೂ ನನ್ನ ನಿನ್ನ ಮಧ್ಯೆ ಇರೋ ವ್ಯತ್ಯಾಸ ಇಷ್ಟೇ. ನಂದು ಪವರ್ಫುಲ್, ನಿಂದು ಪವರ್ಲೆಸ್. ಟುಸ್ಕಲ್ ಗಾಡಿ. ಅನ್ಕೊಂಡಿದ್ದನ್ನ ಅನ್ಕೊಂಡಿರೋದ್ಕಿಂತ ಮುಂಚೆ ಹೋಗಿ ರೀಚ್ ಆಗೋ ತಾಕತ್ತು ನಮ್ಮಂತ ಐ ಕ್ಲಾಸ್ಗಿದೆ. ಜಗತ್ತನೇ ಒಂದ್ ಕ್ಷಣ ಹಿಂದೆ ಹಾಕಿ ಮುಂದೆ ಹೋಗೋ ಈ ವಿಜಯ್ ಬೆನ್ಗೆ ಅಂಟ್ಕೊಂಡ್ ಬರ್ತೀಯ, ರುದ್ರ ಹೋಗ್ತೀಯ. ಶ್ರೀಮಂತಿಕೆ ಎತ್ತರಕ್ಕೆ ಕೊಕ್ಕೆ ಹಾಕೊಂಡು ಏರ್ಬಿಡೋಣ, ಈ ಕಾರನ್ನ ಹಿಡ್ಕೊಂಡು ಸ್ವಲ್ಪ ದೂರ ಫಾಸ್ಟ್ ಆಗಿ ಸಾಕ್ಬಿಡೋಣ ಅಂತ ಪ್ಲಾನ್ ಮಾಡ್ಕೊಂಡ್ ಬಂದಿದ್ಯಾ. ಆದ್ರೆ ಈ ಗಾಡಿ ನಿನ್ ಕೈಯಲ್ಲಿ ಹಿಡಿಯೋಕ್ಕಾಗಲ್ಲ. ಜೆಟ್ ಸ್ಪೀಡ್. ಮುಂದೆ ನಿನ್ ಕೆಟ್ ಸ್ಪೀಡು ಹಳ್ಳ ಹಿಡಿಲೇಬೇಕು. ಈ ಮುಂದೆ ಹೋಗೋ ನಿಂದೆ ಬರೋಳ್ ಮುಖಕ್ಕೆ ಹೊಗೆ ಗ್ಯಾರಂಟಿ. ಬರ್ತೀನಿ ಬಲ್ಬಲ್, ಬಾಯ್. ಎಂತ ದುರಂಕಾರದ್ ಮಾತಾಡ್ತಾನೆ ನೋಡು ಗೀತಾ. ಬೇಗ ತುಳಿ, ನಾವು ಅವನ್ಗಿಂತ ಫಾಸ್ಟ್ ಆಗಿ ಹೋಗೋಣ. ನೀನ್ ಎಷ್ಟು ಜೋರಾಗಿ ತುಳಿತೀಯೋ ನಾನು ಅದಕ್ಕಿಂತ ಡಬಲ್ ಸ್ಪೀಡಲ್ಲಿ ಹೋಗ್ತೀನಿ. ಅವನ್ಗೆ ನಾವೇನು ಅಂತ ತೋರ್ಸೋಣ. ಮುದ್ದು ಮರಿ, ಜೀವನನ ತುಂಬಾ ಚಾಲೆಂಜಿಂಗ್ ಆಗಿ ತಗೋಬೇಕು. ಇಂಥ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು. ನಾವ್ ಆರಾಮಾಗಿ ಹೋಗೋಣ ಬಿಡು. ಯಾವತ್ತು ಅಗತ್ಯ ಕಷ್ಟ ಪಡ್ಬೇಕು, ಅನಗತ್ಯಕ್ಕೆ ಯಾವತ್ತೂ ಕಷ್ಟ ಪಡಬಾರ್ದು. ಅವನ್ ಟೈಮಿಗೆ ಅವನ್ ಹೋಗ್ಲಿ, ನಮ್ ಟೈಮಿಗೆ ನಾವ್ ಹೋಗೋಣ. ಸುಶೀಲಾ, ಬಾರ ಇಲ್ಲಿ. ಏನಾಯ್ತ್ರಿ? ಕನ್ಸು ಬಿತ್ತು ಕಣೆ, ಕನ್ಸು. ಬೆಳಗಿನ ಜಾವ ಬಿದ್ದ ಕನ್ಸು ನಿಜ ಆಗದಂತೆ. ಹೌದಾ? ಅಶ್ವಿನಿ ದೇವತೆಗಳು ಅಸ್ತು ಅಂತಾರಂತೆ. ಬಿದ್ದಿದ್ದು ಕೆಟ್ಟ ಕನ್ಸಾ? ಥೋ ನಿನ್ನ. ಕೆಟ್ಟ ಕನ್ಸಾಗಿದ್ದಿದ್ರೆ ಇಷ್ಟೊಂದು ಖುಷಿ ಎಲ್ಲಿಂದ ಬರ್ತಿತ್ತು? ಒಳ್ಳೆ ಕನ್ಸು ಕಣೆ. ಏನ್ ಕನ್ಸು? ಎಲೆಕ್ಷನ್ ಅಲ್ಲಿ ನಮ್ಮ ಬೀಗರು ಪಾರ್ಟಿ ಅಭೂತಪೂರ್ವವಾದಂತ ಗೆಲುವು ಸಾಧಿಸಿದೆ. ನಮ್ಮ ಬೀಗರು ಸಿಎಂ ಆಗಿದ್ದಾರೆ. ಎಲ್ರು BP ಶ್ರೀನಿವಾಸನ ಮಗಳು ಗೀತನ ಕಾಲ್ಗುಣದಿಂದ ಈ ಯಶಸ್ಸು ಸಿಕ್ಕಿದೆ ಅಂತ ಹೊಗಳ್ತಾ ಇದ್ದಾರೆ ಕಣೆ. ಅಷ್ಟೇ ಅಲ್ವೇ, ನಾನು ನಮ್ಮ ಕ್ಷೇತ್ರದಲ್ಲಿ ಗೆದ್ದಿದ್ದೀನಿ. ಹೌದಾ? ಮೊದಲ ಬಾರಿಗೆ ನನಗೂ ಮಂತ್ರಿ ಆಗೋ ಅವಕಾಶ ಸಿಕ್ಕಿದೆ. ಆದ್ರೆ ಬೇಜಾರೇನಂದ್ರೆ ನನಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಟ್ಬಿಟ್ಟಿದ್ದಾರೆ ನೋಡಿ. ಒಟ್ಟಲ್ಲಿ ನನ್ನ ಆಸೆ ಕನ್ಸಿನಲ್ಲಿ ಈಡೇರ್ತು ಕಣೆ. ಎಂಥ ಮಾತಾಡ್ತಿದ್ದೀರಾ ರೀ? ಮಗಳು ಅವ್ರ ಮನೆಗೆ ಭಾಗ್ಯ ತಂದಿದ್ದಾಳೆ, ಅದರಲ್ಲಿ ನೀವು ಭಾಗ ಕೇಳೋದಾ? ಥೋ, ನೀನ್ ಸಣ್ಣ ಬುದ್ಧಿಗೆ ಅಷ್ಟು ಬೆಂಕಿ ಹಾಕ. ಅಲ್ವೇ ಸುಶೀಲಾ, ಅದೃಷ್ಟ ಅನ್ನೋ ಹೆಣ್ಮಗನ ಹೆತ್ತಿರೋರು ನಾವು. ಅವಳನ್ನ 20 ವರ್ಷ ಬೆಳೆಸೋದಕ್ಕೋಸ್ಕರ ಎಷ್ಟು ದುಡ್ದಿದ್ದೀವಿ, ಎಷ್ಟು ತ್ಯಾಗ ಮಾಡಿದೀವಿ, ಎಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದೀವಿ. ಬಂಡವಾಳ ಹಾಕಿ ಮಗಳನ್ನ ಬೆಳೆಸಿರಲ್ವೇನೆ, ಮದುವೆ ಆದ ತಕ್ಷಣ ಅದ್ರ ಪೂರ್ತಿ ಲಾಭ ಗಂಡನ ಮನೆಗೆ ಮಾತ್ರ ಹೋಗ್ಬಿಡ್ಬೇಕಾ? ರೀ, ಇದು ನಿಮ್ಗೆ ಸಣ್ಣ ಬುದ್ಧಿ ಅನ್ನಿಸ್ತಾ ಇಲ್ಲ? ನೀನ್ ಏನ್ ಬೇಕಾದ್ರೂ ಅಂದ್ಕೊಳ್ಳೆ, ಒಟ್ನಲ್ಲಿ ಈ ನಿಟ್ಟಿನಲ್ಲಿ ನನ್ನ ಪ್ರಯತ್ನ ಶುರು ಮಾಡ್ತೀನಿ. ಅಂದ್ರೆ ಅವ್ರ ಮುಂದೆ ಹೋಗಿ ಕೈ ಚಾಚ್ತೀರಾ? ಕೇಳ್ದೆ, ನನ್ನ ಮಗಳನ್ನ ಅವ್ರ ಮನೆಗೆ ಕಳ್ಸಿಕೊಟ್ಟ ನಮಗೆ ಅಷ್ಟು ಕೇಳೋ ಸ್ವತಂತ್ರ ಇಲ್ಲ ಅಂದ್ಮೇಲೆ ಹೇಗೆ? ಕೇಳ್ಬೇಕಣೆ. ಅಳದು ಹೊತ್ತು ಹೆತ್ತ ತಾಯಿ ಮಗುಗೆ ಹಾಲೇ ಕೊಡಲ್ಲ. ಕೇಳದೆ ಹೋದ್ರೆ ಭಗವಂತನು ಹೊರ ಕೊಡಲ್ಲ ಕಣೆ. ಕೇಳಿದ್ರೆ ಅದು ಭಿಕ್ಷೆ ಅನ್ನಿಸ್ಕೊಳ್ಳಲ್ಲ. ನೋಡೆ ಸುಶೀಲಾ, ನಾನು ಇಷ್ಟು ವರ್ಷ ಹಾಕಿದ ಬಂಡವಾಳಕ್ಕೆ ಬರಬೇಕಾದ ಬಹುಮಾನ ಇದು. ಬರುತ್ತೆ, ಬಂದೆ ಬರುತ್ತೆ. ಬರದೇ ಇದ್ರೆ ಅದನ್ನ ಹ್ಯಾಕ್ ತಗೊಳ್ಬೇಕು ಅಂತ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ. ರೀ, ನೀವಿಷ್ಟು ಕೇವಲವಾಗಿ ಆಗ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಕೇವಲ ಅನ್ನೋದು ನೋಡೋರ್ ದೃಷ್ಟಿ. ನಾವು ಅವ್ರನ್ನ ನೋಡದೆ ಇದ್ರೆ ಆಯ್ತು.
ಹೋಗಿ ಬೇಗ ಕಾಫಿ ಮಾಡಿಕೊಡು. ನಾನು ಆದಷ್ಟು ಬೇಗ ಹೋಗಿ ವೈಟ್ ಅಂಡ್ ವೈಟ್ ಖಾದಿ ಡ್ರೆಸ್ನ, ರಾಜಕಾರಣಿ ಡ್ರೆಸ್ನ ಹೊಲಿಯಾಗ್ಬಿಟ್ಟು ಬಂದ್ಬಿಡ್ತೀನಿ. ಯಾಕ್ರಿ ಹೀಗಾಡ್ತಿದ್ದೀರಾ? ಬಿದ್ದಿರೋದು ಬರೀ ಕನಸು. ಅಯ್ಯೋ, ಮತ್ತೆ ಶುರು ಮಾಡ್ದಿಲ್ಲೇ. ನನ್ ಸಾಗೋ ಕನಸು ಕಣೆ, ನನ್ನ ಕನಸನ್ನ ನನಸು ಮಾಡ್ಕೊಳ್ಳೋ ಕನಸು. ಛೇ, ಕಾರ್ ಇದೇ ಟೈಮಲ್ಲಿ ಕೈ ಕೊಡ್ಬೇಕಾ? ಇವಳು ಬೇರೆ ಬಂದ್ಲಲ್ಲಪ್ಪ. ಛೇ, ಇದು ವಿಜಯ್ ಕಾರ್ ಅಲ್ವಾ? ಯಜಮಾನ್ರೆ, ಬನ್ನಿ ಯಜಮಾನ್ರೆ. ಏನ್ ಸಾವುಕಾರ್ರೆ, ರಸ್ತೆಲ್ಲೇ ನಿಂತ್ಬಿಟ್ಟಿದ್ದೀರಾ?